ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ಯಾವ ಟಾಪಿಕ್ ಅಂತ ಕೇಳಿದ್ರೆ, ನಿಮ್ಮ ರ್ಯಾಂಕ್ ಎಷ್ಟೇ ಕಡಿಮೆ ಇದ್ರೂ, ಫಾರ್ ಎಕ್ಸಾಂಪಲ್ 70,000 ಅಬು ಆರ್ 80,000 ಆರ್ 1,00,000 ಇದ್ರೂ ನಿಮಗೆ ಒಂದು ಒಳ್ಳೆ ಕಾಲೇಜ್, ಐ ಮೀನ್ ಟಾಪ್ 10, ಟಾಪ್ 20, ಟಾಪ್ 30 ಕಾಲೇಜ್ ನಿಮಗೆ ಹೆಂಗೆ ನಿಮಗೆ ಲೈಕ್ ಆಪ್ಷನ್ ಎಂಟ್ರಿಯಿಂದಾನೆ KCT ಆಪ್ಷನ್ ಎಂಟ್ರಿಯಿಂದಾನೆ ನಿಮಗೆ ಯಾವ ಕಾಲೇಜ್ ನೀವು ಸೀಟ್ ತಗೋಬೇಕಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅದಕ್ಕೆ ಕೆಲವೊಂದು ಟ್ರಿಕ್ಸ್ ಆ್ಯಂಡ್ ಅಲ್ಗೋರಿದಮ್ ಕ್ರ್ಯಾಕ್ ಮಾಡೋ ಲೈಕ್ ಫುಲ್ ಡೀಟೇಲ್ಡ್ ಆಗಿ ಒಂದು ವಿಡಿಯೋ ನಾನು ಮಾಡ್ತೀನಿ. ಬಟ್ ಇವಾಗ ಬೇಸಿಕ್ಸ್ ಅದ್ರ ಬಗ್ಗೆ ಲೈಕ್ ನಿಮಗೆ ಲೈಕ್ ಯಾವ ಥಿಂಗ್ಸ್ ನೀವು ಅರ್ಥ ಮಾಡ್ಕೋಬೇಕು, ಹೆಂಗ್ ಒಂದು ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಫಸ್ಟ್ ಥಿಂಗ್, ಮತ್ತೆ ಕಾಲೇಜ್ ಹೆಂಗೆ ನೀವು ಕಟ್ ಆಫ್ ರ್ಯಾಂಕ್ ರೇಂಜ್ ಎಷ್ಟು ಡಿಫ್ರೆನ್ಸ್ ಇದ್ರೆ ನಿಮಗೆ ಕಾಲೇಜ್ ಸಿಗ್ಬೋದು, ಮತ್ತೆ ಕಾಲೇಜ್ ಸಿಗ್ತಾ ಇದ್ರು ನಿಮಗೆ ಹೆಂಗೆ SSP ನೀವು ಫರ್ದರ್ ಆಗಿ ಮೂವ್ ಮಾಡೋದು. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ಡ್ ಆಗು ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ. ಸೊ ಫಸ್ಟ್ ಥಿಂಗ್ ಏನಂತ ಕೇಳಿದ್ರೆ, ನೀವು ಹೆಂಗೆ ಕಾಲೇಜ್ ಸೆಲೆಕ್ಟ್ ಮಾಡ್ತೀರಂತ. ಸೊ ಥಿಂಗ್ಸ್, ಐ ಮೀನ್ ಫ್ಯಾಕ್ಟರ್ಸ್ ವಿಚ್ ಮೇಕ್ಸ್ ಯು ಟು ಸೆಲೆಕ್ಟ್ ಅ ಪರ್ಟಿಕ್ಯುಲರ್ ಕಾಲೇಜ್. ಫಾರ್ ಎಕ್ಸಾಂಪಲ್, ಡಿಸ್ಟೆನ್ಸ್ ಅಂತ ಒಂದಿರುತ್ತೆ ನಿಮಗೆ ನಿಮ್ಮ ಮನೆಯಿಂದ, ಅಥವಾ ಲೈಕ್ ಕೆಲವೊಂದು ಸ್ಟೂಡೆಂಟ್ಸ್ ಡೇ ಸ್ಕಾಲರ್ಸ್ ಆಗಿರ್ಬೇಕಂತ ಅವ್ರಿಗೆ ಆಸೆ. ಸೊ ಅವರು ಮನೆಯಿಂದ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 15 ಕಿಲೋಮೀಟರ್ಸ್ ಇಂದ ಐ ಮೀನ್ ಲೈಕ್ ಕಾಲೇಜ್ ಇರಬೇಕಂತ ಅನ್ಕೋತಾರೆ. ಸೊ ಫಸ್ಟ್ ಥಿಂಗ್ ಈಸ್ ಯೋರ್ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಇಂದಾನು ನಿಮಗೆ ಲೈಕ್ ಓಕೆ, ಮ್ಯಾಂಡೇಟಿಂಗ್ ಇಸ್ ಟೂ ಬ್ಯಾಡ್. ಸೊ ಡಿಸ್ಟೆನ್ಸ್ ಇಂದ ನಿಮಗೆ ಫಸ್ಟ್ ಫ್ಯಾಕ್ಟರ್ ವಿಚ್ ಇಸ್ ಡಿಸ್ಟೆನ್ಸ್ ಇಂದ ನಿಮಗೆ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕಂತ ಒಂದು ಬರುತ್ತೆ. ಅಫ್ಕೋರ್ಸ್ ಎಲ್ಲರೂ ಫೈನಲ್ ಆ್ಯಂಡ್ ಪ್ರೈಮರಿ ಗೋಲ್ ಅಂತ ಕೇಳಿದ್ರೆ ಪ್ಲೇಸ್ಮೆಂಟ್ಸ್ ಚೆನ್ನಾಗಿರಬೇಕು. ಆ ಕಾಲೇಜಿಂದ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್, ಐ ಮೀನ್ ಅದೆಲ್ಲ ಚೆನ್ನಾಗಿ ಬರ್ತಾರೆ, ಒಳ್ಳೆ ಕಂಪನಿ ಒಳ್ಳೆ ಕೆಲಸ ಅಂತ ಇರುತ್ತೆ. ಓಕೆ, ದಟ್ ಈಸ್ 100% ಓಕೆ. ನೆಕ್ಸ್ಟ್ ಥಿಂಗ್ ಇಸ್ ಕ್ಯಾಂಪಸ್ ಚೆನ್ನಾಗಿರಬೇಕು. ಮತ್ತು ಕಾಲೇಜಲ್ಲಿ ಲೈಕ್ ಒಂಚೂರು ಎಲ್ಲರಿಗೂ ಲೈಕ್ ಎನ್ವೈರ್ಮೆಂಟ್ ಆ್ಯಂಡ್ ಅಟ್ಮಾಸ್ಫಿಯರ್ ಎಲ್ಲ ಓಕೆ ಆಗಿರಬೇಕು ಅಂತ. ಸೊ ಹುಡುಗರಿಗೆ ಇನ್ನೊಂದು ಆಸೆ ಇರುತ್ತೆ. ಓಕೆ, ಆಲ್ ದೋಸ್ ಥಿಂಗ್ಸ್ ವಿ ನೋ ಆಲ್ ದೋಸ್ ಥಿಂಗ್ಸ್. ಸೊ ಇವಾಗ ಬೇಸಿಕ್ ಆಗಿ ಏನಂತ ಕೇಳಿದ್ರೆ, ನಿಮ್ಮ ರ್ಯಾಂಕ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸ್ಟೂಡೆಂಟ್ ರ್ಯಾಂಕ್ ಎಷ್ಟು ಅಂತ ಕೇಳಿದ್ರೆ 70,000. ಓಕೆ, ಇಸ್ ರ್ಯಾಂಕ್ ಇಸ್ 70,000. ಆದರೆ ಇವಾಗ ಅವರಿಗೆ ಒಂದು ಕಾಲೇಜ್ ಹೋಗ್ಬೇಕಂತ ಇದೆ ಅನ್ಕೊಳ್ಳಿ. ಇವಾಗ ಯಾವುದೋ XYZ ಕಾಲೇಜ್ಗೆ ಹೋಗ್ಬೇಕು. XYZ ಕಾಲೇಜಿಗೆ ಅವ್ರ ಅಡ್ಮಿಷನ್ ತಗೋಬೇಕಾಗಿದೆ ISC ಕೋರ್ಸಿಗೆ. ಓಕೆನಾ, ISC ಕೋರ್ಸಿಗೆ. ಸೊ ಇವಾಗ ಅವರಿಗೆ ಕಟ್ ಆಫ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ, ಇಲ್ಲಿ 45,000 ಅಂತ ಅನ್ಕೊಳ್ಳಿ. 45,000. ಸೊ ಇವಾಗ ಇವ್ರಿಗೆ ಇದು ಪಾಸಿಬಲ್ ಆಗುತ್ತಾ ಆಗಲ್ವಾ? ಸೊ ನನ್ನ ಪ್ರಕಾರ 3 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಥಿಂಗ್ ಇಸ್ ನಂಬರ್ ಆಫ್ ಸೀಟ್ಸ್ ಅವೈಲೇಬಲ್. ಸೊ ನಿಮಗೆ KCET ಸೀಟ್ ಮ್ಯಾಟ್ರಿಕ್ಸ್ ಅಂತ ಒಂದು ರಿಲೀಸ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಸೊ ಆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಈ ವರ್ಷ ಲೈಕ್ ಒಂದು ಪರ್ಟಿಕ್ಯುಲರ್ ಕಾಲೇಜ್ ಲೈಕ್ XYZ, ಓಕೆ, ಅವರ್ ಕರ್ನಾಟಕದ ಒಂದು ಕಾಲೇಜ್ ಇದೆ. ಆ ಕಾಲೇಜಲ್ಲಿ ನಿಮಗೆ CSC ಆರ್ ISC ಆರ್ EC ಆರ್ EEE ಆರ್ ಮೆಕ್ಯಾನಿಕಲ್ ಆರ್ ಸಿವಿಲ್ ಪ್ರತಿಯೊಂದು ಕೋರ್ಸ್ಗೂ ಎಷ್ಟು ಸೀಟ್ಸ್ ಅವೈಲೇಬಲ್ ಆಗಿದೆ ಈ ವರ್ಷ. ಫಾರ್ ಎಕ್ಸಾಂಪಲ್, ಜನರಲ್ ಮೆರಿಟ್ ಅಲ್ಲಿ 7 ಸೀಟ್ಸ್ ಅವೈಲೇಬಲ್ ಆಗಿದೆ ಫಾರ್ CSC ಕೋರ್ಸ್. ಮತ್ತೆ ISC ಕೋರ್ಸ್ ಅಲ್ಲಿ ಜನರಲ್ ಮೆರಿಟ್ ಅಲ್ಲಿ 6 ಸೀಟ್ಸ್ ಅವೈಲೇಬಲ್ ಆಗಿದೆ. ಮತ್ತೆ ಅದೇ ISC ಅಲ್ಲಿ ನಿಮಗೆ 2A ದಲ್ಲಿ ಒಂದು 5 ಸೀಟ್ಸ್ ಅವೈಲೇಬಲ್ ಆಗಿರುತ್ತೆ. ಮತ್ತೆ SCG ಕ್ಯಾಟಗರಿಲಿ ಒಂದು 7 ಸೀಟ್ಸ್ ಅವೈಲೇಬಲ್ ಆಗಿರುತ್ತೆ. ಸೊ ಇದೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಿಮಗೆ ಆಲ್ಗೋರಿದಮ್ ಯೂಸ್ ಮಾಡಿ ನೀವು ಕಾಲೇಜಲ್ಲಿ ತಗೋಬಹುದು. ಸೊ ಇದೆಲ್ಲ ನಿಮ್ಗೆ ಮಾಡಕ್ಕೆ ಕಷ್ಟ ಆಗ್ತಿದ್ರು ಯು ಕ್ಯಾನ್ ಟೇಕ್ ಅ ಕೌನ್ಸಿಲಿಂಗ್ ತಗೋಬಹುದು. ಸೊ ವಿಚ್ ಇಸ್ ಜಸ್ಟ್ 5,000. 5,000 ಒಳಗಡೆ ನಿಮಗೆ ಬೇಕಾಗಿರೋ ಡ್ರೀಮ್ ಕಾಲೇಜ್ ಯಾವುದು, ನಿಮ್ಮ ರ್ಯಾಂಕ್ ಎಷ್ಟೇ ಬಂದಿದ್ರು ವಿಲ್ ಟ್ರೈ ಟು ಗೆಟ್ ಯೋರ್ ಡ್ರೀಮ್ ಕಾಲೇಜ್. ಮತ್ತೆ ನಿಮಗೆ SSP ಸ್ಕಾಲರ್ಶಿಪ್ ಅದನ್ನೆಲ್ಲ ಮಾಡ್ಕೊಡ್ತೀವಿ. ಇದು ಸಾರ್ ಕೌನ್ಸಿಲಿಂಗ್ ಟೀಮ್. ಸೊ ಅದನ್ನ ಬಿಟ್ಬಿಟ್ಟು ನೀವು ಮಾಡ್ಕೊಳ್ಳೋದೇ ಲೈಕ್ ಫಸ್ಟ್ ಸ್ಟೆಪ್ ಏನಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು. ಬಟ್ ರಿಸ್ಕ್ ಯಾಕಂತ ಕೇಳಿದ್ರೆ, ರಿಸ್ಕ್ ತಗೋಬಾರ್ದು. ನಮಗೆ ಕಾಲೇಜ್ ಸಿಕ್ಕರೆ ಸಾಕಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಆ ಲಿಂಕ್ಸ್ ಆರ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್, ಇನ್ಸ್ಟಾ ಅಂಡ್ ಅದರ್ ಥಿಂಗ್ಸ್. ಸೊ ಇವಾಗ ಏನಂತ ಕೇಳಿದ್ರೆ, ನಿಮಗೆ 75,000 ಐ ಮೀನ್ ಲೈಕ್ 70,000 ರ್ಯಾಂಕ್ ಇರೋರಿಗೆ 45,000 ರ್ಯಾಂಕ್ ಐ ಮೀನ್ ಕಟ್ ಆಫ್ ಇರೋ ಕಾಲೇಜ್ ಸಿಗುತ್ತಾ, ಸಮ್ XYZ ಕಾಲೇಜ್ಗೆ ಸಿಗುತ್ತಾ ಸಿಗಲ್ವಾ ಅಂತ. ಸೊ ಫಸ್ಟ್ ಥಿಂಗ್ ಇಸ್ ಸೀಟ್ ಮ್ಯಾಟ್ರಿಕ್ಸ್. ಸೊ ಸೀಟ್ ಮ್ಯಾಟ್ರಿಕ್ಸ್ ಅಂತ ಒಂದು ಇದು ಇರುತ್ತೆ ನಿಮಗೆ. ಆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ನಿಮಗೆ ಎಷ್ಟು ಸೀಟ್ಸ್ ಇದೆ, ಮತ್ತೆ ಯಾವ ಕೋರ್ಸಿಗೆ ಎಷ್ಟು, ಐ ಮೀನ್ ಒಂದು ಕಾಲೇಜ್ಗೆ ಆ ಕೋರ್ಸಲ್ಲಿ ಪರ್ಟಿಕ್ಯುಲರ್ ಕೋರ್ಸಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಆಗಿದೆ, ಅದರಲ್ಲೂ ಯಾವ ಕ್ಯಾಟಗರಿ ಲೈಕ್ 2A 1A 1B ಮತ್ತೆ SNQ SCG ಜನರಲ್ ಮೆರಿಟು ಮತ್ತೆ SGK, ಸೊ ಹೈದರಾಬಾದ್ ಮತ್ತೆ HYK, ಸೊ ಹೈದರಾಬಾದ್ ಜನರಲ್ ಕೋಟಾ, ಐ ಮೀನ್ ಲೈಕ್ ಆಲ್ ದೋಸ್ ಥಿಂಗ್ಸ್ ಅಲ್ಲಿ ನಿಮಗೆ ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ ಅಂತ ನೀವು ತಿಳ್ಕೊಬೇಕು ಒಂದು ಪರ್ಟಿಕ್ಯುಲರ್ ಕಾಲೇಜಿಗೆ. ಆಯ್ತಾ? ಸೊ ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ರಿಸರ್ವೇಷನ್ಸ್ ಯಾವ್ದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಲೈಕ್ ರಿಸರ್ವೇಷನ್ಸ್ ಅಂದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ಫಸ್ಟ್ ರಿಸರ್ವೇಷನ್ ಎಲ್ಲರೂ ಚೆಕ್ ಮಾಡ್ಕೋಬೇಕಾದ್ರೆ ಅಂತ ಕೇಳಿದ್ರೆ SNQ, ವಿಚ್ ಇಸ್ SNQ ಐ ಮೀನ್ ಸೆಕೆಂಡ್ ಐ ಮೀನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಸ್ SNQ. ಅಂದರೆ ನಿಮ್ಗೆ ಕಾಲೇಜ್ ಸಿಗ್ಬೇಕಂತ ನಮ್ಗಿರೋ ಒಂದು 3 ಕ್ರೈಟೀರಿಯಾಸ್ ಹೇಳಿದೆ ಅಲ್ವಾ. ಸೊ ಅದರಲ್ಲಿ ಸೆಕೆಂಡ್ ಒನ್ ಇಸ್ SNQ ಕೋಟಾ. ಸೊ SNQ ಕೋಟಾ ಅಂತ ಏನಂತ ಕೇಳಿದ್ರೆ ಸೂಪರ್ನರಿ ಕೋಟಾ ಅಂತ ಹೇಳ್ತೀವಿ. ಇದು ಬೇಸ್ಡ್ ಆನ್ ಇನ್ಕಮ್ ಸರ್ಟಿಫಿಕೇಟ್. ಸೊ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಲೈಕ್ ಯಾರಿಗೆಲ್ಲ ಒಂದು ಆನ್ಯುವಲ್ ಇನ್ಕಮ್ ಪರ್ಟಿಕ್ಯುಲರ್ ಒಂದು ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ, ಅದ್ರ ಕೆಳಗಡೆ ಇದ್ರೆ ಅವರಿಗೆ ಈ SNQ ಕೋಟಾ ಎಲಿಜಿಬಲ್. ಫಾರ್ ಎಕ್ಸಾಂಪಲ್ 6 lakhs ಅಂತ ಅವರು ಫಿಕ್ಸ್ ಮಾಡಿದ್ರೆ, ಸೊ ಈ ವರ್ಷ ಫಾರ್ ಎಕ್ಸಾಂಪಲ್ 6 lakhs ಅಂತ ಅವ್ರು ಹೇಳಿದ್ರೆ SNQ ಕೋಟಾ ಎಲಿಜಿಬಿಲಿಟಿ.
ಸೊ ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇವಾಗ 10 ಸ್ಟೂಡೆಂಟ್ಸ್ಗೆ 1 ಲಕ್ಷ, ಐ ಮೀನ್ ಲೈಕ್ 1 ಲ್ಯಾಕ್ 2 ಲ್ಯಾಕ್ ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್, ಆನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇರುತ್ತೆ ಆಯ್ತಾ, ಅವ್ರ ಆನ್ಯುವಲ್ ಇನ್ಕಮ್ ಆಸ್ ಪರ್ ದರ್ ಇನ್ಕಮ್ ಸರ್ಟಿಫಿಕೇಟ್. ಸೊ ಇವಾಗ ಅವ್ರಿಗೆ ಎಲ್ಲರಿಗೂ ಎಸ್ ಎನ್ ಕಿ ಕೋಟಾ ಸಿಗುತ್ತೆ ಅಂತ ಕೇಳಿದ್ರೆ ಎಸ್, ಅವರೆಲ್ಲರೂ ಡಿಫಾಲ್ಟ್ ಆಗಿ ಎಸ್ ಎನ್ ಕಿ ಕೋಟಾದಲ್ಲಿ ಎಲಿಜಿಬಲ್. ಬಟ್ ಯಾರಿಗೆಲ್ಲ ಎಸ್ ಎನ್ ಕಿ ಕೋಟಾದಲ್ಲಿ ಸೀಟ್ ಸಿಗುತ್ತೆ ಅನ್ನೋದು ಅದು ಡಿಪೆಂಡ್ ಆನ್ ದ ಆಪ್ಷನ್ ಎಂಟ್ರಿ. ಇವಾಗ 5 ಸ್ಟೂಡೆಂಟ್ಸ್ ಅಲ್ಲಿ 4 ಸ್ಟೂಡೆಂಟ್ಸ್ ಕಾಲೇಜ್ಗೆ ಅಪ್ಲೈ ಮಾಡಿದ್ರೆ ಅವ್ರಿಗೆ ಸಿಗ್ತಾ ಇರೋ ಸೀಟ್ಸು 4, ಬಟ್ 5 ಸ್ಟೂಡೆಂಟ್ಸ್ ಇರೋದು ಅವರಿಗೆ ಲೈಕ್ 5 ಸ್ಟೂಡೆಂಟ್ಸ್ ಅಲ್ಲಿ 4 ಸ್ಟೂಡೆಂಟ್ಸ್ ಅದ್ರಲ್ಲಿ ಎಸ್ ಎನ್ ಕಿ ಕೋಟಾ ಎಲಿಜಿಬಲ್ ಅಂತ ಅನ್ಕೊಳ್ಳಿ. ಅದರಲ್ಲಿ ಒಂದೇ ಒಂದು ಸೀಟ್ ಮಾತ್ರ ಎಸ್ ಎನ್ ಕಿ ಕೋಟಾದಲ್ಲಿ ಅವ್ರು ಕೊಡೋದು. ಸೊ ಆ 4 ಸ್ಟೂಡೆಂಟ್ಸ್ ಅಲ್ಲಿ ಯಾರಿಗೆ ತುಂಬಾ ಕಡಿಮೆ ಇದೆ ಆನ್ಯುವಲ್ ಇನ್ಕಮ್, ಅವ್ರಿಗೆ ಮಾತ್ರ ಎಸ್ ಎನ್ ಕಿ ಕೋಟಾದಲ್ಲಿ ಸೀಟ್ ಸಿಗುತ್ತೆ. ಬಟ್ ಆಲ್ ದೋಸ್ 4 ಸ್ಟೂಡೆಂಟ್ಸ್ ಆರ್ ಎಲಿಜಿಬಲ್. ಬಟ್ ಸ್ಟಿಲ್ ದ ಒನ್ ಹೂಸ್ ಹ್ಯಾವಿಂಗ್ ಲೀಸ್ಟ್ ಆನ್ಯುವಲ್ ಇನ್ಕಮ್ ಅಕಾರ್ಡಿಂಗ್ ಟು ದರ್ ಕೆ ಸಿ ಟಿ ಆಪ್ಷನ್ ಎಂಟ್ರಿ, ಸೊ ಅವ್ರಿಗೆ ಮಾತ್ರ ಈ ಸೀಟು ಸಿಗುತ್ತೆ. ಸೊ ಅದು ಎಸ್ ಎನ್ ಕಿ ಕೋಟಾ ವಿಚ್ ಇಸ್ ಸೂಪರ್ನರಿ ಕೋಟಾ. ಸೊ ಮತ್ತೆ ಥರ್ಡ್ ಇರೋದು ನಿಮಗೆ ವಿಚ್ ಇಸ್ ಬೇಸಿಕ್, ನಿಮಗೆ ಒಂದು ರಿಸರ್ವೇಷನ್ ಕ್ಯಾಟಗರಿ ಅಂತ ಒಂದು ಇರುತ್ತೆ ಅಲ್ವಾ, ಲೈಕ್ 1A ಆರ್ SCG, ಮತ್ತು ಹೈದರಾಬಾದ್ ಇದು ಅಂತ ಇರುತ್ತೆ ನಿಮಗೆ, HYK ಅವೆಲ್ಲ ಇರುತ್ತೆ. ಸೊ ನಿಮಗೆ ರಿಸರ್ವೇಷನ್ಸು ವಿಚ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಆಸ್ ಐ ಸೆಡ್, ಮೈ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಬ್ಯಾಡ್, ಸೊ ಸಾರಿ ಫಾರ್ ದ್ಯಾಟ್. ರಿಸರ್ವೇಷನ್ಸ್ ಇಸ್ ದ ಥರ್ಡ್ ಥಿಂಗ್. ಓಕೆ, ಸೊ ನಿಮಗೆ ರಿಸರ್ವೇಷನ್ಸು ನೀವು ಚೆಕ್ ಮಾಡ್ಕೋಬೇಕು. ರಿಸರ್ವೇಷನ್ಸ್ ಅಂದರೆ ನೀವು ಕೇಳ್ಬೋದು ಯಾವ ರಿಸರ್ವೇಷನ್ಸ್ಗೆ ಜಾಸ್ತಿ ಇರುತ್ತೆ ಅಂತ. ಸೊ ಅದು ನಾವು ಹೇಳೋಕ್ಕಾಗಲ್ಲ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಆಪ್ಷನ್ ಎಂಟ್ರಿ. ಆ ಪರ್ಟಿಕ್ಯುಲರ್ ಕಾಲೇಜಿಗೆ ಯಾರೆಲ್ಲ ಫಸ್ಟಲ್ಲಿ ಕೊಟ್ಟಿದ್ದಾರೆ, ಸೊ ಫಸ್ಟ್ ಪ್ಲೇಸಲ್ಲಿ ಯಾವ ಕಾಲೇಜ್, ಲೈಕ್ ಒಂದು ಸ್ಟೂಡೆಂಟು ಫಾರ್ ಎಕ್ಸಾಂಪಲ್ ಅವರ್ ಕರ್ನಾಟಕ ಅಂತ ಒಂದು ಕಾಲೇಜು, ಯಾರು ಫಸ್ಟು ಆಪ್ಷನ್ ಎಂಟ್ರಿಯಲ್ಲಿ ಟೇಬಲ್ ಫಸ್ಟ್ ಕೊಟ್ಟಿದ್ದಾರೋ ಅವ್ರನ್ನೆಲ್ಲ ಚೆಕ್ ಮಾಡ್ತಾರೆ. ಅದ್ರದಲ್ಲಿ ಲೈಕ್ ಯಾರ್ದು ಎಸ್ ಎನ್ ಕಿ ಕೋಟಾ ತುಂಬ ಕಡಿಮೆ ಇದೆ ಅವ್ರಿಗೆ ಕೊಡ್ತಾರೆ. ಮತ್ತು ಅದರಲ್ಲಿ SCG ಕ್ಯಾಟಗರಿಯಲ್ಲಿ ಯಾವ ಸ್ಟೂಡೆಂಟು ಒಳ್ಳೆ ರ್ಯಾಂಕು ಮತ್ತು ಅವ್ರಿಗೆ ಕೊಡ್ತಾರೆ. ಮತ್ತು 1Aದಲ್ಲಿ ಅವ್ರಿಗೆ ಕೊಡ್ತಾರೆ, 2Aದಲ್ಲಿ ಅವ್ರಿಗೆ ಕೊಡ್ತಾರೆ. ಸೊ ಇದು ವಿಚ್ ಹ್ಯಾಸ್ ಲಾಟ್ ಆಫ್ ಕಂಪ್ಯಾರಿಸನ್ಸ್ ಆ್ಯಂಡ್ ವೆರಿ ಟ್ರಿಕ್ಕಿ. ಬಟ್ ನೀವು ಲೈಕ್ ಆರಾಮಾಗಿ ಇದನ್ನ ನೀವು ಲೈಕ್ ಅಲ್ಗಾರಿದಮ್ ಬ್ರೇಕ್ ಮಾಡಿ ನೀವು KCT ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು. ಸೊ ಜಾಸ್ತಿ ಸ್ಟೂಡೆಂಟ್ಸ್ಗೆ ನಾನು ಮಾಡ್ಕೊಟ್ಟಿದ್ದೀನಿ ಫ್ರಮ್ 4 years. ಸೊ ಅವ್ರಿಗೆ ಪಕ್ಕಾ ಕಾಲೇಜ್ ಸಿಕ್ಕೇ ಸಿಗುತ್ತೆ. ಹಂಗಿಲ್ಲ ಅಂದ್ರೂ ನಿಮಗೆ ಲೈಕ್ ಒನ್ ಮೋರ್ ಟ್ರಿಕ್ ಏನಂತ ಕೇಳಿದ್ರೆ, ವಿಚ್ ಇಸ್ ದಿಸ್ ಇಸ್ ಇದು ಟ್ರಿಕ್ ಇದು, ಬಟ್ ನಾಟ್ ಲೈಕ್ ಕಂಡೀಷನ್ಸ್ ಎಲ್ಲ ಏನಿಲ್ಲ. ಇದು ಒಂದು ಸಪ್ರೇಟ್ ಟ್ರಿಕ್. ಏನಂತ ಕೇಳಿದ್ರೆ, ನಿಮಗೆ ಕಾಲೇಜಸ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನಿಮಗೆ 3 ಟೈರ್ಸ್ ಇರುತ್ತೆ. ಟೈರ್ 1 ಕಾಲೇಜ್, ಮತ್ತು ಟೈರ್ 2 ಕಾಲೇಜ್, ಮತ್ತು ಟೈರ್ 3 ಕಾಲೇಜ್ ಅಂತ. ಸೊ ನಿಮಗೆ ಇದರಲ್ಲಿ ಟೈರ್ 1, ಟೈರ್ 2, ಟೈರ್ 3 ಅಂತ ಇರುತ್ತೆ ಅಲ್ವಾ. ಇವಾಗ ಟೈರ್ 1 ಅಂದರೆ 1 to 10 ಕಾಲೇಜಸ್, ಟಾಪ್ 1 to 10 ಕಾಲೇಜಸ್. ಓಕೆನಾ. ಸೊ ನಿಮಗೆ ಫಸ್ಟ್ ಕಾಲೇಜಿಂದ ಲೈಕ್ ಇಡೀ ಕರ್ನಾಟಕದಲ್ಲಿ ಟಾಪ್ 10 ಕಾಲೇಜಸ್ ನಿಮಗೆ ಟೈರ್ 1. ಸೊ ಟೈರ್ 2 ಅಲ್ಲಿ 10 to 20, ಸೊ ಟೈರ್ 3 ಅಲ್ಲಿ 20 to 30, ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್. ಓಕೆನಾ. ಸೊ ನಿಮಗೆ ಟೈರ್ 1 ಕಾಲೇಜಲ್ಲಿ ಸಿಕ್ಕಿಲ್ಲ ಅಂತ ನಿಮ್ಗೆ ಗೊತ್ತಾದ್ಮೇಲೆ ನೀವು ಅದನ್ನ ಫಸ್ಟ್ ಪ್ಲೇಸಲ್ಲಿ 1 to 10 ಹಾಕಕ್ಕೆ ಹೋಗಬೇಡಿ. ಯು ಆರ್ ಮಿಸ್ಸಿಂಗ್ ಯುವರ್ ಆಪರ್ಚುನಿಟಿ. ಓಕೆನಾ. ಸೊ ನೀವು ಡೈರೆಕ್ಟ್ ಆಗಿ ಟೈರ್ 2 ಅಲ್ಲಿರೋ ಟಾಪ್ 20 to ಟಾಪ್ 10 to 20 ಕಾಲೇಜಸ್ ಇರುತ್ತೆ ಅಲ್ವಾ, ಅದನ್ನ ನೀವು 1 to 10 ಆಗಿ ನೀವು ಅರೇಂಜ್ ಮಾಡ್ಕೋಬೇಕು. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇವಾಗ ಇಲ್ಲಿ ಸ್ಕ್ರೀನಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ನಿಮಗೆ ನಂಬರ್ ಆಫ್ ಕಾಲೇಜಸ್, ಲೈಕ್ ಕಾಲೇಜಸ್, ಇಡೀ ಕಾಲೇಜಸ್ ನಿಮಗೆ ಲಿಸ್ಟ್ ಕೊಟ್ಟಿರ್ತಾರೆ. ಇದರಲ್ಲಿ ಒಂದು ಕಾಲೇಜ್ ಇರುತ್ತೆ, ಅದರಲ್ಲಿ 7 ಕೋರ್ಸಸ್ ಇರುತ್ತೆ ಅಂತ. ಸೊ ನಿಮಗೆ ಈ ರೀತಿಯಲ್ಲಿ ನೀವು ಕಾಲೇಜಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ನಿಮಗೆ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನೀವು ಇಲ್ಲಿ 1 ಅಂತ ಹಾಕ್ಬೇಕಾಗಿರುತ್ತೆ. ಮತ್ತೆ ಡಿಲೀಟ್ ಮಾಡಬೇಕಾದ್ರೆ 0 ಅಂತ ಹಾಕಬೇಕು. ಸೊ ಇದನ್ನೆಲ್ಲ ನಿಮಗೆ ಡೀಟೇಲ್ಡ್ ಆಗಿ ಫರ್ದರ್ ಹೇಳ್ತೀನಿ. ಬಟ್ ನಿಮಗೆ ಬೇಸಿಕ್ ಒಂದು KCT ಆಪ್ಷನ್ ಎಂಟ್ರಿಯಲ್ಲಿ ಬೇಕಾಗಿರೋ ಕಾಲೇಜ್ ಹೆಂಗೆ ಪಡ್ಕೋಬೇಕಂತ ನಾನು ಇವಾಗ ಹೇಳ್ತಾ ಇರೋದು. ಸೊ ಇಲ್ಲಿ ನಿಮಗೆ ಒಂದು ಟೇಬಲ್ ಥರ ಒಂದು ಕ್ರಿಯೇಟ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ RV ಕಾಲೇಜ್ ಅಂತ, RV ಕಾಲೇಜಲ್ಲಿ ಒಂದು ಕೋರ್ಸು, ನೆಕ್ಸ್ಟ್ BMS ಅಲ್ಲಿ ಒಂದು ಕೋರ್ಸು, ನೆಕ್ಸ್ಟ್ BMS ಅಲ್ಲೇ ಇನ್ನೊಂದು ಕೋರ್ಸು, ನೆಕ್ಸ್ಟ್ ಇಲ್ಲಿ CMRIT ಅಲ್ಲೇ ಇನ್ನೊಂದು ಕೋರ್ಸು, ನೆಕ್ಸ್ಟ್ ನ್ಯೂ ಹಾರಿಝಾನು, ನೆಕ್ಸ್ಟು ಈ ಥರ ಕಾಲೇಜಸ್ ನಿಮಗೆ ಹೋಗ್ತಾನೆ ಇರುತ್ತೆ ನೀವು ಕ್ರಿಯೇಟ್ ಮಾಡಿರೋ ಒಂದು ಟೇಬಲಲ್ಲಿ. ಸೊ ಈ ಟೇಬಲಲ್ಲಿ ನಿಮಗೆ ಈ ಟಾಪ್ 10 ಕಾಲೇಜ್ ಸಿಗಲ್ಲ ಅಂತ ಗೊತ್ತಿದ್ರು ಕೆಲವೊಂದು ಸ್ಟೂಡೆಂಟ್ಸು ಅದನ್ನೇ ಹಾಕ್ತಾರೆ ಫಾರ್ಮಾಲಿಟಿಗೆ. ಹಂಗೆ ಹಾಕಕ್ಕೆ ಹೋಗ್ಬೇಡಿ. ಹಂಗೆ ಆಗ್ತಾ ಇದ್ರೆ ನಿಮಗೆ ಬರ್ತಾ ಇರೋ ಕಾಲೇಜು ಬರ್ದಿರೋ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಟಾಪ್ 10 ಸಿಕ್ಕಿಲ್ಲ ಅಂದರೆ 10 to 20, 20 ಸಿಕ್ಕಿಲ್ಲ ಅಂದರೆ 20 to 30 ಅದು ನೀವು ಹಾಕಿದ್ರೆ ಇಲ್ಲಿ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ನೀವು ಮಾಕ್ ರೌಂಡಲ್ಲಿ ಒಂದು ರೀತಿ ಅಟೆಂಡ್ ಮಾಡಬೇಕು ಆಪ್ಷನ್ ಎಂಟ್ರಿನ, ಮತ್ತು ಫಸ್ಟ್ ರೌಂಡಲ್ಲಿ ಇನ್ನೊಂದು ರೀತಿ ಅಟೆಂಡ್ ಮಾಡ್ಕೋಬೇಕು. ಸೊ ಬಿಕಾಸ್ ಮಾಕ್ ರೌಂಡಿಂದ ಫಸ್ಟ್ ರೌಂಡಿಗೆ ನಿಮಗೆ ಇದೇ ಕಾಲೇಜ್ ಬರುತ್ತೆ ಅಂತ ಕನ್ಫರ್ಮೇಷನ್ ಇಲ್ಲ. ನೀವು ಮಾಕ್ ರೌಂಡಲ್ಲಿ ಒಂದು ಆಪ್ಷನ್ ಎಂಟ್ರಿ ಪೇಪರ್ ಮಾಡ್ಕೊಂಡು ಇಟ್ಟಿರ್ತೀರಾ, ಅದರಲ್ಲಿ ನಿಮಗೆ ಒಂದು ಕಾಲೇಜ್ ಸೆಲೆಕ್ಟ್ ಆಗಿರುತ್ತೆ. ಅದೇ ಕಾಲೇಜ್ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗುತ್ತೆ ಅಂತ ಯಾವ ರೀತಿ ಕನ್ಫರ್ಮೇಷನು ಅಲ್ಲ. ನಾನು ನೋಡಿದ್ದೀನಿ ಅಟ್ಲೀಸ್ಟ್ 5 to 6 ಸ್ಟೂಡೆಂಟ್ಸ್ಗೆ 0 ಕಾಲೇಜ್ ಅಲೋಟೆಡ್ ಅಂತಲೂ ಬಂದಿರುತ್ತೆ. ಯಾಕಂತ ಕೇಳಿದ್ರೆ ಅವ್ರಿಗೆ ಫಸ್ಟ್ ರೌಂಡಲ್ಲಿ, ಇವಾಗ ಮಾಕ್ ರೌಂಡಲ್ಲಿ ನನಗೊಂದು ಕಾಲೇಜ್ ಬೇಕಾಗಿರುತ್ತೆ ಅಂತ ನಾನು ಆಪ್ಷನ್ ಎಂಟ್ರಿ ಮಾಡಿರ್ತೀನಿ. ಸೊ ಮಾಕ್ ರೌಂಡ್ ಅನ್ನೋದು ನಿಮಗೆ ಒಂದು ಟ್ರಯಲ್ ಬಾಲ್ ಥರ, ಕ್ರಿಕೆಟಲ್ಲಿ ಆಡ್ತೀವಲ್ವಾ ಆ ಥರ ಟ್ರಯಲ್ಸ್ ಅದು. ಸೊ ಅದರಲ್ಲಿ ನೀವು ಹುಷಾರಾಗಬೇಕು. ನಿಮಗೆ ಈ ಕಾಲೇಜ್ ಸಿಗ್ತಾ ಇಲ್ಲ ಅಂದರೆ, ಇವಾಗ ನಾನು ಮತ್ತು ಇನ್ನೊಂದು ಸ್ಟೂಡೆಂಟ್ ಇದ್ದೀವಿ ಅಂತ ಅನ್ಕೊಳ್ಳಿ ಎಕ್ಸಾಂಪಲು. ಸೊ ಇವಾಗ ನನಗೆ ಈ ಕಾಲೇಜ್ ಬೇಕಂತ ನಾನು ಮಾಕ್ ಎಂಟ್ರಿಯಲ್ಲೇ
ಪ್ರೀ ಪ್ಲಾನ್ಡ್ ಆಗಿ ನಾನೆಲ್ಲ ಅಲ್ಗೋರಿದಮ್ ಎಲ್ಲ ಕ್ರ್ಯಾಕ್ ಮಾಡಿ ಲೈಕ್ ಹೆಂಗೆ ಏನಂತ ಅರ್ಥ ಮಾಡ್ಕೊಂಡು ಆಪ್ಷನ್ ಎಂಟ್ರಿನ ಮಾಡ್ತಾ ಇದ್ದೀನಿ. ಆ ಇನ್ನೊಂದು ಸ್ಟೂಡೆಂಟು ಅವನು ಒಂದು ಐಡಿಯಾ, ಒಂದು ಅಲ್ಗೋರಿದಮ್ ಇಟ್ಕೊಂಡು ಅವನು ಒಂದು KCT ಆಪ್ಷನ್ ಎಂಟ್ರಿ ಟೇಬಲ್ನ ಅರೇಂಜ್ ಮಾಡಿರ್ತಾನೆ. ಟಾಪ್ 20, ನಾನೊಂದು ಟಾಪ್ 20 ಅಂದರೆ ನಮ್ಮ ಪ್ರಕಾರ ಟಾಪ್ 20 ಒಂದು ಕಾಲೇಜು ಈ ಪ್ಲೇಸಲ್ಲಿ ಅವರು ಸೆಲೆಕ್ಟ್ ಮಾಡಿ ಇರ್ತೀವಿ ನಾವಿಬ್ರು, ಆಯ್ತಾ. ಸೊ ಇವಾಗ ಮಾಕ್ ರೌಂಡ್ ರಿಸಲ್ಟ್ಸ್ ಬಂದಿರುತ್ತೆ. ಮಾಕ್ ರೌಂಡ್ ರಿಸಲ್ಟ್ಸ್ ಬರಬೇಕಾದ್ರೆ ಅವಾಗ ನಾನು ಹೆಂಗೆ ಪ್ಲಾನ್ ಮಾಡಿದೆ ಅದೇ ರೀತಿಯಲ್ಲಿ ನನಗೆ ಸಿಕ್ಕಿರುತ್ತೆ ಆ ಕಾಲೇಜಲ್ಲಿ, ಮತ್ತು ನಮ್ಮ ಫ್ರೆಂಡಿಗೆ ಸಿಕ್ಕಿರಲ್ಲ. ಸೊ ಇದು ಒಂದು ಚಾನ್ಸು. ನೀವು ಮಾಕ್ ರೌಂಡಿಂದ ಫಸ್ಟ್ ರೌಂಡ್ ಹೋಗ್ಬೇಕಾದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಟೇಬಲ್ನ ನೀವು ಮಾಡಿಫೈ ಮಾಡ್ಕೋಬೋದು. ಸೊ ನೀವು ಮಾಡಿಫೈ ಮಾಡ್ಕೋಬೋದು ಅಂದರೆ ನಿಮಗೆ ಫಸ್ಟ್ ರೌಂಡ್ ಆದಮೇಲೆ ಯು ಕಾನ್ ಮಾಡಿಫೈ ಯುವರ್ ಆಪ್ಷನ್ ಎಂಟ್ರಿ. ಸೊ ನಿಮಗೆ ಫಸ್ಟ್ ರೌಂಡ್ ಆದಮೇಲೆ ನೀವು ಏನಾದ್ರು ಚೇಂಜಸ್ ಮಾಡ್ಕೋಬೇಕಂದ್ರೆ ಯು ಕ್ಯಾನ್ ಜಸ್ಟ್ ಚೇಂಜ್ ದ ಆರ್ಡರ್ ಮಾತ್ರ ಚೇಂಜ್ ಮಾಡ್ಕೋಬಹುದು, ಬಟ್ ಬೇರೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅವ್ರು ಏನು ಮಾಡೋದು, ಮಾಕ್ ರೌಂಡಲ್ಲೇ ನಿಮಗೆ ಒಂದು ಆಪ್ಷನ್ ಟ್ರಯಲ್ ಥರ ತೋರಿಸ್ಬಿಟ್ಟು ಹಿಂಗೆ ಇರುತ್ತೆ ಅಂತ ಹೇಳ್ಬಿಡ್ತಾರೆ KCT ಆಪ್ಷನ್ ಎಂಟ್ರಿ, ನಿಮಗೆ ಅರ್ಥ ಆಗಬೇಕಂತ. ಸೊ ಅವಾಗ ನಮ್ಮ ಫ್ರೆಂಡ್ ಏನು ಮಾಡ್ತಾನೆ, ಓಕೆ ನಾನು ಇದೇ ಐಡಿಯಾ ಇಟ್ಕೊಂಡಿದ್ದೆ, ನನಗೆ ನಾನು ಬೇಕಾಗಿರೋ ಕಾಲೇಜ್ ಸಿಕ್ಕಿಲ್ಲ ಅಂತ, ಇಲ್ಲ ಅವನು ಶಫಲ್ ಮಾಡ್ತಾನೆ ಫಸ್ಟ್ ರೌಂಡಲ್ಲಿ. ಸೊ ಅವ್ನು ಶಫಲ್ ಮಾಡಿದಾಗ ನನಗೆ ಬರ್ತಾ ಇರೋ ಕಾಲೇಜಸ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. 101%, 201% ನಾನು ಹೇಳ್ತಾ ಇದ್ದೀನಿ, ಆ ಥರ ಚಾನ್ಸಸ್ ಜಾಸ್ತಿ ಆಗಿದೆ. ಸೊ ಅದರಿಂದ ನಮ್ಗೆ ಹೇಳ್ತಾ ಇರೋದು, ಕರೆಕ್ಟಾಗಿ KCT ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಜಾಸ್ತಿ ಅಲ್ಗೋರಿದಮ್ಸು, ಜಾಸ್ತಿ ಲೈಕ್ ಆ ಕಾಲೇಜಸ್ ಹೆಂಗೆ, ಅದ್ರಲ್ಲಿ ಸೀಟ್ ಮ್ಯಾಟ್ರಿಕ್ಸ್. ಅಲ್ಗೋರಿದಮ್ ಅಂದರೆ ಏನು ಅಂಥದ್ದು ಏನಿಲ್ಲ. ಸೀಟ್ ಮ್ಯಾಟ್ರಿಕ್ಸಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಆಗಿದೆ, ಯಾವ ಕೋರ್ಸಿಗೆ, ಯಾವ ಕ್ಯಾಟಗರಿಗೆ, ಎಂಥದ್ದು ಏನು ರಿಸರ್ವೇಷನ್ಸು, ಈ 4-5 ವಿಷಯ ನಿಮ್ಗೆ ಗೊತ್ತಿದ್ರೆ ಸಾಕು, ನಿಮಗೆ ಆಪ್ಷನ್ ಎಂಟ್ರಿ ಆರಾಮಾಗಿರುತ್ತೆ. ನಿಮಗೆ ಇದು ಕಷ್ಟ ಅಂದರೆ ಮಾಕ್ ರೌಂಡಲ್ಲಿ ನಿಮಗೆ ಒಂದು ಕ್ಲಿಯರ್ ಟ್ರಯಲ್ ರೌಂಡ್ ಸಿಗುತ್ತೆ, ಅದನ್ನ ಇಟ್ಕೊಂಡು ನೀವು ಫಸ್ಟ್ ರೌಂಡ್ ಮಾಡ್ಕೋಬೋದು. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು ಕಾಲೇಜಸ್ಸು ಫಸ್ಟ್ ರೌಂಡ್ ಆದಮೇಲೆ ನೀವು ಕಾಲೇಜಸ್ ಆ್ಯಡ್ ಮಾಡೋಕ್ಕಾಗಲ್ಲ, ಬರೀ ಆಲ್ಟ್ರ್ ಮಾಡೋಕ್ಕಾಗುತ್ತೆ ಸೆಕೆಂಡ್ ರೌಂಡ್ಗೆ. ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಮಾತ್ರ ನೀವು ಕಾಲೇಜಸ್ ಆ್ಯಡ್ ಮಾಡ್ಕೋಬೋದು, ವಿಚ್ ಇಸ್ ವೆರಿ ವೆರಿ ರಿಸ್ಕಿ. ಅಷ್ಟೊತ್ತಿಗೆ ಎಲ್ಲ ಸೀಟ್ಸ್ ಎಲ್ಲ ಬ್ಲಾಕ್ ಮಾಡಿ ಇಟ್ಕೊಂಡಿರ್ತಾರೆ ಸ್ಟೂಡೆಂಟ್ಸು, ಮತ್ತು ನಿಮ್ಗೆ ಅವಾಗ ಸೀಟ್ ಸಿಗೋದು ತುಂಬ ಕಷ್ಟ. ಅದಕ್ಕೆ ಹೇಳ್ತಾ ಇರೋದು, KCT ಕೌನ್ಸಿಲಿಂಗ್ ನೀವು ತೊಗೋಬೇಕಾದ್ರೆ ತೊಗೋಬೋದು, ಇಟ್ಸ್ ಅಪ್ ಟು ಯುವರ್ ಚಾಯ್ಸ್. ಬಟ್ ನೀವು ಬೇಸಿಕ್ ಆಗಿ KCT ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ಅದು ಹಿಂಗೆ ಇರೋದು. ನಾನು ನಿಮಗೆ KCT ಆಪ್ಷನ್ ಎಂಟ್ರಿ ಯಾವ ರೀತಿಯಲ್ಲಿ ಲೈಕ್ ಆ ಸೆಟ್ಟಿಂಗ್ಸಲ್ಲಿ ನಿಮಗೆ ನಾನು ಫರ್ದರ್ ವೀಡಿಯೋಸಲ್ಲಿ ಹೇಳ್ತೀನಿ. ಬಟ್ ಇವಾಗ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಅಂತ ಕೇಳಿದ್ರೆ, ನೀವು KCT ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಯಾವ ರೀತಿ ಎಂಥ ವಿಷಯಗಳಲ್ಲಿ ನೀವು ನೆನ್ಪಿಟ್ಕೋಬೇಕಂತ ನಾನು ನಿಮ್ಗೆ ಹೇಳಿದ್ದು. ಸೊ ಒನ್ಸ್ ಅಗೇನ್ ಐ ರಿಪೀಟ್ ದ್ಯಾಟ್. ಸೊ ಫಸ್ಟ್ ಥಿಂಗ್ ಇಸ್ ಏನಂತ ಕೇಳಿದ್ರೆ, ನಿಮಗೆ ಮತ್ತೆ ಇನ್ನೊಂದು ಹೇಳಕ್ ಬರ್ತೋಗ್ಬಿಟ್ಟೆ, ನಿಮ್ಮ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ NIRF ರ್ಯಾಂಕಿಂಗ್ ಅಂತ ಇರುತ್ತೆ, ಓಕೆನಾ. NIRF ರ್ಯಾಂಕಿಂಗ್ ಅಂತ ಒಂದು ವಿಷಯ ಇದೆ. ಸೊ ಈ ರ್ಯಾಂಕಿಂಗ್ ನೋಡಿಕೊಂಡು ನೀವು ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ NIRF ರ್ಯಾಂಕಿಂಗ್ ಇರೋ ಕಾಲೇಜಸ್ ಆಲ್ಮೋಸ್ಟ್ ಎಲ್ಲ ಟಾಪ್ ಕಾಲೇಜಸ್ಸೇ. ಮತ್ತು ನಿಮಗೆ ಈ NAC A+ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ನಿಮ್ಗೆ ಇರುತ್ತೆ. NAC A+ ಅಂತ ಹೇಳ್ತಾರೆ, A++ ಅಂತ ಹೇಳ್ತಾರೆ, ಇವೆಲ್ಲ ಕಾಮನ್ ಆಗೋಗೋಯ್ತು. ಬಟ್ ಇವಾಗ ಎಲ್ಲ ಕಾಲೇಜಸ್ಗೂ NAC A+ ಎಲ್ಲ ಸಿಕ್ಕಿದೆ. ಸೊ ನೀವು NIRF ರ್ಯಾಂಕಿಂಗ್ ಅಂತ ಇರುತ್ತೆ, ಅಂಥ ಕಾಲೇಜಲ್ಲಿ ನೀವು ಸೇರಕ್ಕೆ ನೋಡಿ. ಮತ್ತು ಈ ಅಡ್ವರ್ಟೈಸ್ಮೆಂಟ್ಸು ಅದನ್ನೆಲ್ಲ ನೋಡಿಕೊಂಡು ಮಾರಕ್ಕೆ ಹೋಗ್ಬೇಡ. ಸೊ ಮತ್ತು ನಿಮ್ಮ ಫ್ರೆಂಡ್ಸು ಆ ಕಾಲೇಜ್ ತೊಗೊಂಡಿದ್ದಾರೆ ಅಂತ ನೀವು ಅದೇ ಕಾಲೇಜ್ ತೊಗೊಳ್ಳೋದು, ಯಾವುದೋ ಒಂದು ಕೋರ್ಸಿಗೆ ಹೋಗೋದು, ಅದನ್ನೆಲ್ಲ ಬಿಟ್ಬಿಡಿ. ಕರೆಕ್ಟಾಗಿ ಆ ಫ್ರೆಂಡ್ಸು ನಿಮ್ಗೆ ಹೋಗ್ತಿದ್ರೆ ಇಟ್ಸ್ ಅಪ್ ಟು ಯುವರ್ ಚಾಯ್ಸ್, ಯು ಕ್ಯಾನ್ ಗೋ ದೇ. ಸೊ ನಾವು ನಿಮಗೆ ಡೇಸ್ ಕಾಲೇಜ್ಗೆ ಹೇಳ್ತಾ ಇರೋದು, ಡಿಸ್ಟೆನ್ಸ್ ನೋಡಿದ್ರೆ ಡಿಸ್ಟೆನ್ಸ್ ನೋಡಿ. ಮತ್ತು ಸೆಕೆಂಡ್ ಥಿಂಗ್ ಇಸ್ SNQ ಕೋಟಾ ಆದಮೇಲೆ ನಿಮಗೆ ರಿಸರ್ವೇಷನ್ಸು, ಕ್ಯಾಟಗರಿ, ಫಾರ್ ಎಕ್ಸಾಂಪಲ್ 2A. ಮತ್ತು 2A ಇರೋರಿಗೆ ಜಾಸ್ತಿ ಅಡ್ವಾಂಟೇಜಸ್ ಇರುತ್ತೆ. 2A ಮತ್ತು SCG ಕ್ಯಾಟಗರಿಗೆ ಅಕಾರ್ಡಿಂಗ್ ಟು ಮೀ ಯು ಗೈಸ್ ಹ್ಯಾವ್ ಮೋರ್ ಲೈಕ್ ಕಟ್ ಆಫ್ ರೇಂಜ್. ನಿಮಗೆ ಒಂದು 30-20 ಇದ್ರೂ ಯು ಕ್ಯಾನ್ ಡೂ ಅಫ್ಕೋರ್ಸ್. ನಿಮ್ಗೆ ಏನೋ ಡೌಟ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಇನ್ಸ್ಟಾಗ್ರಾಮ್. ಬಟ್ ಅಕಾರ್ಡಿಂಗ್ ಟು ಮೀ 2A ಆ್ಯಂಡ್ SCG ಕ್ಯಾಟಗರಿ ನಿಮಗೆ ಜಾಸ್ತಿ ಆಪ್ಷನ್ಸು ಮತ್ತು ಅವೈಲೇಬಲ್ ಆಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಜಾಸ್ತಿನೂ ಕಾಂಪಿಟೇಷನ್ಸ್ ಇರುತ್ತೆ. ಅದೇ 2A ಮತ್ತು SCG ಕ್ಯಾಟಗರಿಗೆ ಜಾಸ್ತಿ ಕಾಂಪಿಟೇಷನ್ಸ್ ಇರುತ್ತೆ, ಕಡಿಮೆ ಸೀಟ್ ಅವೈಲಬಿಲಿಟೀಸ್ ಇರುತ್ತೆ. ಜನರಲ್ ಮೆರಿಟಲ್ಲೂ ಅಷ್ಟೇ, ನಿಮಗೆ ಯಾವ್ದು ತೊಗೊಂಡ್ರೂ ಕಾಂಪಿಟೇಷನ್ಸ್ ಇರುತ್ತೆ. ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಂದರೆ, ಇವಾಗ 2A ಇದ್ದರೆ ಜಾಸ್ತಿ ಸೀಟ್ ಸಿಗುತ್ತೆ, 2AG SCG ಇದ್ದರೆ ಅವರಿಗೆ ಸೀಟ್ ಸಿಗ್ಬಿಡುತ್ತೆ. ಇನ್ನೆಲ್ಲ ಮಿತ್ ಅದು. ಆ್ಯಕ್ಚುಲಿ ನಾನು 4 ಇಯರ್ಸಿಂದ ಇದ್ದೀನಿ, ಅಂಥದ್ದು ಏನೂ ಇಲ್ಲ. ಏನಂದರೆ ನಿಮಗೆ ಆ ಕಟ್ ಆಫ್ ರೇಂಜ್ ಇರುತ್ತೆ ಅಲ್ವಾ, ರ್ಯಾಂಕ್ ರೇಂಜ್ ಡಿಫ್ರೆನ್ಸು ಒಂಚೂರು ಆಲ್ಟರ್ ಆಗಿರುತ್ತೆ, ಅದನ್ನ ಬಿಟ್ಟರೆ ಏನಿಲ್ಲ. ಆ ಒಂಚೂರು ಆಲ್ಟರ್ ಆಗಿದ್ರೂ ನಿಮಗೆ ಕಾಂಪಿಟೇಷನ್ಸು ಜಾಸ್ತಿ ಇರುತ್ತೆ, ತುಂಬಾ ಜಾಸ್ತಿ ಇರುತ್ತೆ. ಸೊ ನಿಮಗೆ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನಾನು ಹೇಳ್ದಲ್ವಾ, ಈ ವಿಷಯನ ನೆನ್ಪಿಟ್ಕೊಳ್ಳಿ. ಮತ್ತು ನಿಮಗೆ ಫ್ಯೂಚರಲ್ಲಿ ಆ ಸ್ಕೋಪ್ಗೆ ಲೈಕ್ ISC ಆರ್ CSC ಆರ್ ಮೆಕ್ಯಾನಿಕಲ್ ಆರ್ ಸಿವಿಲ್ ಆರ್ EEE ಆರ್ EC, AIML, ಡೇಟಾ ಸೈನ್ಸ್, ಮಿಷಿನ್ ಲರ್ನಿಂಗ್, ವಾಟ್ ಎವರ್ ಏನೇ ಇದ್ರೂ ಫ್ಯೂಚರಿಸ್ಟಿಕ್ ಸ್ಕೋಪ್ ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು, ಒಂದು R&D ರಿಸರ್ಚ್ ನೀವು ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಿಕೊಂಡು ನೀವು ಆ ಕಾಲೇಜ್ ಜಾಯಿನ್ ಮಾಡಿ. ಮತ್ತು ನಾನು ಆಲ್ರೆಡಿ ಹೇಳ್ದಲ್ವಾ, KCT ಆಪ್ಷನ್ ಎಂಟ್ರಿ ನೀವು ಮಾಡಲೇಬೇಕು. ಯಾಕಂತ ಕೇಳಿದ್ರೆ ಯು ಹ್ಯಾವ್ ಮೆನಿ ಅಡ್ವಾಂಟೇಜಸ್ ಟು ದ್ಯಾಟ್. ನಿಮಗೆ SSP ಸ್ಕಾಲರ್ಶಿಪ್ ಸಿಗುತ್ತೆ, ನೀವು ಅದನ್ನು ಮಾಡ್ಕೋಬೋದು. ವಿಲ್ ಹೆಲ್ಪ್ ಯು ವಿತ್ ದ್ಯಾಟ್ ಆಲ್ಸೋ. SSP ಸ್ಕಾಲರ್ಶಿಪ್ ಮಾಡಿದ್ರೆ ನಿಮಗೆ ಲ್ಯಾಕ್ಸಲ್ಲಿ ನಿಮಗೆ ಫೀಸ್ ಇದ್ರೂ 60% ವಿಲ್ ಬಿ ಪೇಡ್ ಫ್ರಮ್ ಗೌರ್ಮೆಂಟ್, ಬ್ಯಾಲೆನ್ಸ್ 40% ನೀವು ಕಟ್ಟಬೇಕಾಗಿರುತ್ತೆ. KEA ಫೀಸು ಮತ್ತು ಕಾಲೇಜ್ ಫೀಸ್ ಅಂತ ಅದು ಡಿವೈಡ್ ಆಗಿರುತ್ತೆ.
ಮತ್ತು ನಿಮಗೆ ಪಾಕೆಟ್ ಮನಿನೂ ಸಿಗುತ್ತೆ ವರ್ಷಕ್ಕೆ. ಮತ್ತು ಹಾಸ್ಟೆಲ್, ಗೌರ್ಮೆಂಟ್ ಹಾಸ್ಟೆಲ್ ಯಾರು ಇರ್ತಾರೆ ಅವ್ರಿಗೆಲ್ಲೂ ಸಪ್ರೇಟಾಗಿ ಹೋಗುತ್ತೆ. ಮತ್ತು ರೈತರು, ಫಾರ್ಮರ್ಸ್ ಅವ್ರಿಗೂ ಒಂದು ಹೋಗುತ್ತೆ. ಸೊ ಇದರೆಲ್ಲ SSP ಸ್ಕಾಲರ್ಶಿಪ್. ಇದೆಲ್ಲ ನೀವು ಪಡ್ಕೋಬೇಕಾದ್ರೆ KCT ಆಪ್ಷನ್ ಎಂಟ್ರಿ ಪಕ್ಕ ನೀವು ಮಾಡಲೇಬೇಕು. ನೀವು ಅದನ್ನ ಬಿಟ್ಟು ನೀವು ಇವಾಗ ಯಾವುದೇ ಕಾಲೇಜಲ್ಲಿ ಅಪ್ಲಿಕೇಶನ್ ತೊಗೊಂಡಿದ್ರು, ಅಡ್ಮಿಷನ್ಗೆ ಅಪ್ಲಿಕೇಶನ್ ತೊಗೊಂಡಿದ್ರು ನಾಟ್ ಎ ಇಶ್ಯೂ. ಅವ್ರು ರೀಫಂಡ್ ಮಾಡಿಲ್ಲ ಅಂದರೂ ಕೇಳಿ ನೋಡಿ, ಇಲ್ಲಾಂದರೆ ಬಿಟ್ಬಿಡಿ. ಬಟ್ KCT ಆಪ್ಷನ್ ಎಂಟ್ರಿ ನೀವು ಖಂಡಿತ ಮಾಡಲೇಬೇಕು. ಅದರಲ್ಲಿ ನಿಮಗೆ ಚಾನ್ಸ್ ಜಾಸ್ತಿ ಇದೆ ಕಾಲೇಜ್ ಸಿಗೋ ಥರ. ಸೊ ನಾನು ಜಾಸ್ತಿ ನೋಡಿದ್ದೀನಿ, ಅವ್ರಿಗೆ 70,000 ಬಂದಿದ ತಕ್ಷಣ ನಾನು ಕಾಲೇಜ್ ಸಿಗಲ್ಲ ಅಂತ ಬಿಟ್ಬಿಟ್ಟು ಹೋಗ್ತಾರೆ. ನನ್ನ ಪ್ರಕಾರ 1,30,000 ಬಂದ್ರೂ ನಿಮಗೆ ಕಾಲೇಜ್ ಸಿಕ್ಕೇ ಸಿಗುತ್ತೆ. ಆಲ್ಗೋರಿದಮ್ ಕ್ರ್ಯಾಕ್ ಮಾಡಿದ್ರೆ. ಆಲ್ಗೋರಿದಮ್ ನೀವು ಕ್ರ್ಯಾಕ್ ಮಾಡೋಕ್ಕಾಗಿಲ್ಲ ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಆರ್ ಕೌನ್ಸಿಲಿಂಗ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಸೊ ನಿಮ್ಗೆ ಏನೋ ಡೌಟ್ಸ್ ಇದ್ದರೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆನ್ Instagram. ಐ ಆಮ್ ಗಿವನ್ ದೋಸ್ ಲಿಂಕ್ಸ್ ಇನ್ ಡಿಸ್ಕ್ರಿಪ್ಷನ್. ಮತ್ತು ನಿಮಗೆ ಲೈಕ್ ಯಾವ ರೀತಿ ವೀಡಿಯೋಸ್ ಬೇಕಾಗಿರುತ್ತೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಜಾಸ್ತಿ ಕಮೆಂಟ್ಸ್ ಆಗ್ತಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತಿದ್ದೀರಾ. ಐ ಆಮ್ ರಿಪ್ಲೈಂಗ್ ಟು ಎವ್ರಿ ಒನ್. ಏನೋ ಡಿಲೇ ಆದರೆ ಸಾರಿ, ಬಟ್ ಡೆಫಿನೆಟ್ಲಿ ಐ ವಿಲ್ ರಿಪ್ಲೈ ಟು ಆಲ್ ಯುವರ್ Instagram DMs ಆ್ಯಂಡ್ ಕಮೆಂಟಲ್ಲಿ ಎಷ್ಟಾಗುತ್ತೋ ಅಷ್ಟು ರಿಪ್ಲೈ ಮಾಡ್ತೀನಿ. ಸೊ ಓಕೆ ಗೈಸ್, ಐ ಹೋಪ್ ದಿಸ್ ವೀಡಿಯೋ ಇಸ್ ವೆರಿ ಯೂಸ್ಫುಲ್ ಫಾರ್ ಯು. ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ. ಮತ್ತು ನಾನು ಆಗ್ತಾ ಇರೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫೈ ಆಗಬೇಕಾದ್ರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತು ಜಾಸ್ತಿ ವೀಡಿಯೋಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಸಿ ಯು ಇನ್ ಅದರ್ ವಿಡಿಯೋ. ಥ್ಯಾಂಕ್ ಯು.